ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಹಂಸಸ್ ಕಿಚನ್ ಚಾನಲ್. ಇವತ್ತಿನ ರೆಸಿಪಿ ಎಳ್ಳನ್ನ. ಈ ಎಳ್ಳನ್ನ ತುಂಬ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟಲ್ಲೇ ಕೂಡ ನೀವು ಮಾಡ್ಕೊಳ್ಬೋದು. ಮತ್ತು ಇದನ್ನು ಈ ಗೊಜ್ಜು ಅಥವಾ ಈ ಪೌಡರ್ ಅಂತ ನಾನು ಏನು ಮುಂದೆ ತೋರಿಸ್ತೀನಿ, ಅದನ್ನು ನೀವು ತುಂಬ ದಿನಗಳ ಕಾಲ ಸ್ಟೋರೇಜ್ ಕೂಡ ಮಾಡ್ಬೋದು. ಇನ್ಸ್ಟೆಂಟ್ ರೆಸಿಪಿಯಾಗಿ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ನೀವು. ಬನ್ನಿ ಈಗ ಎಳ್ಳನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಈಗ ಆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಹುರ್ಕೊಳ್ಬೇಕು ಅಂತ ಹೇಳ್ತೀನಿ. ಸೊ ಮೊದಲಿಗೆ ನಾನಿಲ್ಲಿ 1 ಸ್ಪೂನು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಸೊ ಒಂದೊಂದು ಇಂಗ್ರೀಡಿಯೆಂಟನ್ನೇ ಹಾಕೊಂಡು ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಂಡು ಆದಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕು. ಕಡಲೆಬೇಳೆ ಲೈಟ್ ಬ್ರೌನ್ ಆಗಬೇಕು, ಅಲ್ಲಿ ತನಕ ಇದನ್ನ ಹುರ್ಕೊಳ್ಳೋಣ. ನೋಡಿ, ಲೈಟ್ ಬ್ರೌನ್ ಆಗಿದೆ. ಈಗ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ. ಈಗ ಸೇಮ್ ಸ್ಪೂನಲ್ಲೇ 1 ಸ್ಪೂನಷ್ಟು ಉದ್ದಿನಬೇಳೆ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಸೇಮ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ. ಈಗ 1 ಸ್ಪೂನು ಜೀರಿಗೆ ಚಿಟಪಟ ಅಂತ ಆಗೋ ತನಕ ಇದನ್ನು ಹುರ್ಕೊಳ್ಳೋಣ. ಏನು ಹಾಕಿ ಒಂದು 10 ಸೆಕೆಂಡ್ಗೆ ಇದು ಫುಲ್ ಫ್ರೈ ಆಗಿಬಿಡತ್ತೆ. ಈ ರೀತಿ ಸಿಡಿಯುತ್ತೆ. ಸಿಡಿದಾದ್ಮೇಲೆ ತುಂಬ ಹೊತ್ತು ಇಟ್ಕೊಳಕ್ಕೆ ಹೋಗ್ಬಿಡಿ, ಅದು ಫುಲ್ ಸೀದೋಗುತ್ತೆ. ಈಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕೋತಾ ಇದ್ದೀನಿ. ಮೆಣಸು ಕೂಡ ಅಷ್ಟೇ ಹಾಕಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಸಿಡಿಯುತ್ತೆ. ಸಿಡಿತಾ ಇದ್ದಂಗೆ ಇದನ್ನು ಕೂಡ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಬೇಡೋಣ. ಸಿಡಿತಾ ಇದೆ, ಸಾಕು. ತುಂಬ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು ಬೇಡ ಮೆಣಸನ್ನ. ಈಗ ಒಂದು 2 ಸ್ಪೂನು ಎಳ್ಳ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ಹಾಕ್ತಿದ್ದಂಗೆ ಸಿಡಿಯುತ್ತೆ. ಮೇನ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಸಿಡಿತಿದ್ದಂಗೆ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಬಿಡೋಣ. ನೋಡಿ, ಇದೇ ಪ್ಯಾನ್ಗೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಇದು ಡ್ರೈ ರೋಸ್ಟ್ ಆಗಿದೆ. ಈಗ ಇದನ್ನು ತೆಗೆದುಬಿಡೋಣ. ತೆಗೆಯೋದಕ್ಕೆ ಒಂದು 7ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿ, ಇದನ್ನು ಕೂಡ ಇದ್ರದ್ದು ಹಸಿ ಘಾಟು ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು.
ಇದನ್ನು ಕೂಡ ಸೇಮ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೀತಿ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ ಎಲ್ಲ ಕೂಡ ಒಂದೊಂದೇ ಫ್ರೈ ಮಾಡಿಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಒಂದೊಂದೇ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ಮೊದಲಿಗೆ ನಾವು ಈ ಮೆಣಸಿನ್ಕಾಯಿ ಏನಿದೆ ಬ್ಯಾಡಗೆ ಮೆಣಸಿನ್ಕಾಯಿ ಇದನ್ನು ಹಾಕ್ಕೊಂಡು ಫುಲ್ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ಇದನ್ನೆಲ್ಲ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಈ ಪೌಡ್ರನ್ನ ನೀವು ತುಂಬ ದಿವಸ ಕೂಡ ಸ್ಟೋರ್ ಮಾಡ್ಕೊಳ್ಬೋದು. ಇನ್ಸ್ಟೆಂಟಾಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಬನ್ನಿ ಈಗ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ಒಗ್ಗರಣೆಗೆ ಒಂದು ಪ್ಯಾನ್ಗೆ ಆಲ್ರೆಡಿ 1-2 ಸ್ಪೂನ್ ತುಪ್ಪ ಮತ್ತು 3 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಇಟ್ಟಿದ್ದೆ. ನೋಡಿ ಈ ರೀತಿ ಪೌಡರ್ ಆಗಬೇಕದು, ಫುಲ್ ನುಣ್ಣಗೆ ಆಗಬೇಕು. ಸೊ ಫಸ್ಟು ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಫಸ್ಟು ನುಣ್ಣಗೆ ರುಬ್ಕೊಂಡು ಆಮೇಲೆ ಮಿಕ್ಕಿದ್ದೆಲ್ಲ ಹಾಕ್ಕೊಂಡು ರುಬ್ಕೊಂಡಿರೋದು. ಸ್ಮೆಲ್ ಅಂತೂ ಘಮ ಘಮ ಅಂತ ಐತೆ. ಬನ್ನಿ ಈಗ ಒಗ್ಗರಣೆ ಹಾಕೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಮತ್ತು ಜೀರಿಗೆ ಈ ರೀತಿ ಸಿಡಿತಿದ್ದಂಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆನ ಹಾಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ಕೂಡ ಹಾಕೊಳ್ಳೋಣ. ಈಗ ಇದಕ್ಕೆ ಕಡಲೆ ಬೀಜನ ಹಾಕೋಣ, ಒಂದು 3 ಸ್ಪೂನಷ್ಟು. ಕಡಲೆ ಬೀಜನ ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ದೆ, ಅದನ್ನೇ ಹಾಕೋತಾ ಇದ್ದೀನಿ. ಸೊ ಇದು ಹಾಕಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಂತೆಲ್ಲ ಏನೂ ಇಲ್ಲ, ಆಲ್ರೆಡಿ ಹುರಿದಿದೆ ಕಡಲೆ ಬೀಜ. ಈಗ ಇದಕ್ಕೆ ಒಂದು 10ರಿಂದ 15 ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿ ಕೂಡ ಗೋಲ್ಡನ್ ಬ್ರೌನ್ ಆಗಬೇಕು. ಒಂದು 4 ಹಸಿಮೆಣಸಿನ್ಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು, ಒಂದು 2 ಕಡ್ಡಿ ಕರಿಬೇವು ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ, 1/4 ಸ್ಪೂನ್ ಅಷ್ಟು ಸಾಕು. ಸೊ ಈಗ ಅದು ಸ್ಟವ್ ಆಫ್ ಮಾಡ್ಕೊಬಿಡೋಣ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಾವು ಆಲ್ರೆಡಿ ಮಾಡ್ಕೊಂಡಿದ್ರಲ್ಲ ಪುಡಿ, ಸೊ ಇದರಲ್ಲಿ ಇದು ಫುಲ್ ಹಾಕೊಳ್ಳೋಕೆ ಹೋಗ್ಬಿಡಿ, ಇದು ಕ್ವಾಂಟಿಟಿ ಜಾಸ್ತಿ ಇದೆ. ಒಂದು 3 ಸ್ಪೂನಷ್ಟು ಹಾಕೊಳ್ಳೋಣ.
3 ಸ್ಪೂನಷ್ಟು ಮಾತ್ರ ಹಾಕೊಳ್ಳೋಣ. ಸ್ಟವ್ ಆಫ್ ಮಾಡ್ಕೊಂಡಿದ್ಮೇಲೆ ಈ ಪೌಡರ್ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕಾಯಿ ತುರಿನ ಹಾಕೊಳ್ಳೋಣ. ಇದೊಂದು 3 ಸ್ಪೂನಷ್ಟು. ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಎಷ್ಟು ರೈಸ್ ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಗೊಜ್ಜು ರೆಡಿ ಆಗಿದೆ. ಇದಕ್ಕೆ ಜಸ್ಟ್ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಆ ಗೊಜ್ಜಿಗೆನೆ ಒಂದು ಬೌಲ್ ಆಗೋಷ್ಟು ರೈಸ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೆಲ್ ಮಾತ್ರ ಘಮ ಘಮ ಅಂತ ಬರ್ತಾ ಇದೆ. ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಎಲ್ಲನ್ನ ರೆಡಿ ಆಗಿದೆ. ಈಗ ಅದನ್ನ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಕಲರ್ಫುಲ್ ಆಗಿದೆ ರೈಸು, ಮತ್ತು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ. ಮಕ್ಕಳು ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೈಸ್ನ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.